ಗಾಂಜಾ ಸೇವನೆ ಮಾಡೋದು ಅನೇಕರು ನಾವು ನೋಡ್ತಾ ಇರ್ತೀವಿ. ಗಾಂಜಾ ಸೇದಿ ಆರಾಮ್ ನಶೆಯಲ್ಲಿರುವಂಥವ್ರು ನೋಡ್ತಾ ಇದ್ವಿ. ಇವನು ತಡಿಬೇಕು ಮಾಡಬೇಕು ಅಂತ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದೀರಿ, ನಿಜವಾಗಿ ಒಳ್ಳೆಯ ಕೆಲಸದು. ಅದ್ರ ಜೊತೆಗೆ ನಮ್ಮ ಸರ್ಕಾರಗಳು ಇವತ್ತನ್ನು ಬ್ಯಾನ್ ಯಾಕೆ ಮಾಡ್ತಾ ಇಲ್ಲ ಅಂತ. ಬ್ಯಾನ್ ಮಾಡಿ ಸಿಕ್ಕವ್ರಿಗೆ ಕಠೋರವಾದ ಶಿಕ್ಷೆ ಕೊಡಲಿಕ್ಕೆ ಶುರು ಮಾಡಿದರೆ ಒಂದಿಷ್ಟು ಜನರ ಶಿಕ್ಷೆ ಆಯ್ತು ಅಂದರೆ ಸಹಜವಾಗಿ ಒಂದಿಷ್ಟು ಕಂಟ್ರೋಲ್ ಬರ್ಬೋದೇನೋ ಅಂತ ಒಂದು ತರ್ಕ. ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ಜನರು ತಿಳಿಸುವಂಥ ಕೆಲಸಗಳು ಆಗಬೇಕಾಗ್ಯದ, ಆಗ್ತಾಯಿಲ್ಲ ನಮ್ಮಿಂದ. ಯಾಕೆ ಸಿಗರೆಟ್ ಪ್ಯಾಕ್ ಮೇಲೆ ಹಾಕಿರ್ತೀವಿ ಡೇಂಜರಸ್ ಟು ದ ಹೆಲ್ತ್ ಅಂತೇಳಿ, ಮತ್ತೇನೋ ಹಾಕಿರ್ತೀವಿ, ಆದರೂ ಜನನೂ ಬಿಡ್ತಾ ಇಲ್ಲ. ನಾವು ಅದನ್ನು ಮಾರೋದು ಬಿಡ್ತಾ ಇಲ್ಲ, ಮಾರೋದಕ್ಕೆ ಅವಕಾಶ ನೀಡ್ತಾ ಇದ್ದೀವಿ. ಮತ್ತು ಅದ್ಮೇಲೆ ಟ್ಯಾಕ್ಸ್ ಸೇರಿ ಮತ್ತಷ್ಟು ಕಂಟು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ನಿಂತಾಗ ಜೊತೆಗೆ ಜನರಿಗೆ ಅದನ್ನು ಮನವರಿಕೆ ತಿಳಿಸೋದು. ಇವರು ಎಜುಕೇಟೆಡ್ ಇದ್ದವರು ಈ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹೆಚ್ಚಿಗೆ ಇವತ್ತು ನಾವು ಈ ಮಾಫಿಯಾ ಜನ ಅಥವಾ ಈ ಮಾದಕ ದ್ರವ್ಯಗಳ ಜನ ಸೇವನೆ ಮಾಡುವಂಥವ್ರು, ಈ ಕೊಕೈನ್ ಹೇಳಿದ್ರೆ ಜಸ್ಟ್ ಇಂಥವೆಲ್ಲ ಸೇವನೆ ಮಾಡೋರೆಲ್ಲರೂ ಎಲ್ಲ ಎಜುಕೇಟೆಡ್ ಜನನೇ ಇದ್ದಾರೆ. ಯಾಕೆ ಇವರು ಹಿಂಗೆ ಇದಕ್ಕೆ ಬಲಿ ಆಗ್ತಾಯಿದ್ದಾರೆ? ಇದು ನಿಲ್ಲುವುದು ಯಾವಾಗ ಅಂತ. ಇದರಿಂದ ಕ್ಯಾನ್ಸರ್ ಆಗ್ತದೆ, ಮತ್ತೊಂದು ಆಗ್ತದೆ, ಎಲ್ಲ ಗೊತ್ತದ ಎಲ್ಲರಿಗೂ. ಇವ್ರು ತಿಳಿಯೋ ಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ, ಬುದ್ಧಿವಂತರು. ಅದರಲ್ಲೂ ನಮ್ಮ ಒಂದು ಡಾಕ್ಟರ್ಸ್, ಅದರ ವೈದ್ಯನೀಯರು ಇವು ಪ್ರಚಾರ ಮಾಡ್ತಾಯಿದ್ದಾರೆ, ಬಂದ್ ಮಾಡ್ರಪ್ಪ ಇದನ್ನು ಅಂತೇಳಿ. ಇದು ಬಂದ್ ಆಗಬೇಕಿದು. ಯಾಕೆಂತಂದ್ರೆ ಬರೀ ಕೇವಲ ಹೇಳೋದಾಗಬಾರ್ದು, ಪ್ರಚಾರ ಮಾಡೋಕ್ಕಿಂತ ಮುಖ್ಯವಾಗಿ